ವೀಕ್ಷಕರೇ, ನಾನು ನಿಮ್ಮ ಫ್ರ್ಯಾಂಕಿ. ನೋಡ್ಬೋದು ನೀವು, ಬೇಸಿಗೆಗಾಲ ಸಾಗರದಲ್ಲಿ ಸುಮಾರು 35% ಇದೆ. ಈ ಒಂದು ಬಿಸಿಲಿನ ತಾಪಕ್ಕೆ ಹೊರಗಡೆನೇ ಬರೋಕ್ಕಾಗಲ್ಲ ಅಂಥ ಬಿಸಿಲಿನ ವಾತಾವರಣಕ್ಕೆ ನಾನು ಬಸವನಹಳ್ಳಿಗೆ ಬಂದಿದ್ದೀನಿ. ಇದು ಒಂದು ದಿನದಲ್ಲಿ ನಮ್ಮದು ಜೀವನಾಡಿ ಆಗಿತ್ತು ನೀರಿನ ಇದು. ಈಗ ಶರಾವತಿ ನೀರು ಬರ್ತಾಯಿದೆ, ನೋಡ್ಬೋದು. ಎಲ್ಲ ಒಣಗಿ ಕಲ್ಲುಗಳು ನೋಡ್ರಿ, ಬಂಜರು ಆಗಿಬಿಟ್ಟಿದೆ ಎಲ್ಲ ಕಡೆ. ಅದರೊಳಗೂ ಪಾಪ ಹಕ್ಕಿಗಳು ಒಂದಿಷ್ಟು ನೀರು ಕುಡಿತಾ ಇದಾವೆ ನೋಡ್ರಿ. ಕೊಕ್ಕರೆಗಳ ಇದು ಜಾಸ್ತಿ ಕಾಣ್ತಾ ಇದೆ. ಎಷ್ಟು ಬರಡಾಗಿದೆ ಅಂದರೆ ಭೂಮಿ. ಈ ಒಂದು ಇದೇ ಸರ್ತಿ ಇರಬೇಕು, ಬಹಳಷ್ಟು ಬಿಸಿಲಿನ ತಾಪ ಹೆಚ್ಚಾಗಿ ಬೇಗ ಮೇ ಬರೋದ್ರೊಳಗೇ ಮಾರ್ಚಲ್ಲೇ ಭೂಮಿ ಬರಡಾಗ್ಬಿಟ್ಟಿದೆ. ಸೊ ಇದೊಂದು ಸುದ್ದಿ ಮಾಡೋಣ. ಬಿಸಿಲಲ್ಲಿ ಬೇಸಿಗೆಯಲ್ಲಿ ಏನು ಸುದ್ದಿನೇ ಮಾಡಲ್ಲಲ್ಲ ಫ್ರ್ಯಾಂಕಿ ನೀನು ಅಂತ ಹೇಳ್ತಾಯಿದ್ರಾ? ಏನು ಮಾಡೋದು, ಬಿಸಿಲಿಂದ ಹಿಂಗೆ ಫೋಟೋ ಹೊಡೆದು ಹಾಕೋಕ್ಕಾಗತ್ತಾ? ಮಳೆದಾದರೂ ಒಂದು ಸಣ್ಣ ವೀಡಿಯೋ ಆದರೂ ಮಾಡಾಕ್ಬೋದು, ಈ ಬಿಸಿಲಲ್ಲಿ ಅಂತ ಹೇಳ್ತಾ. ಇನ್ನೂ ಸ್ವಲ್ಪ ನೀರಿದೆ, ಇನ್ನು ಹೋಗ್ತಾ 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 ಇದ್ದಂಗೆ ಅದೂ ಕೂಡ ಒಣಗೋಗುತ್ತೆ. ಆವಾಗ ಪಕ್ಷಿ ಪ್ರಾಣಿಗಳಿಗೆ ಬಹಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಮನೆ ಹತ್ರ ಎಲ್ಲ ಒಂದೊಂದು ಎಂಥ ಟಬ್ ಟೈಪಲ್ಲೋ ಬಾನಿ ಟೈಪಲ್ಲೋ ಇಲ್ಲ ಒಂದು ಪ್ಲೇಟ್ ಸಿಸ್ಟಮಲ್ಲೋ ಹಕ್ಕಿಗಳಿಗೆ ನೀರೆಲ್ಲ ಇಟ್ಟು ಸಾಕರಿಸ್ರಿ ಅಂತ ಹೇಳ್ತೀನಿ. ಸೊ ಒಂಥರ ನೋಡೋಕ್ಕೂ ಕೂಡ ಲೊಕೇಶನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಬಸವನಹಳ್ಳಿಯಲ್ಲಿ ಇದು ಸಾಗರದ ಸುದ್ದಿ. ನನಗೂ ಕೂಡ ಬೇರೆ ಬೇರೆ ಸುದ್ದಿಗಳು ಮಾಡಬೇಕು, ಹೋಗಬೇಕು, ತಿರುಗಾಡಬೇಕು ಅನ್ನೋದು ಆಸೆ ಇದೆ. ಸೊ ಆದರೆ ಒಬ್ಬನೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ. ನೀವು ಕೂಡ ನನ್ನ ಚಾನಲ್ಗೆ ತುಂಬ ಬೇಗ ಫಾಲೋವರ್ಸು, ಸಬ್ಸ್ಕ್ರೈಬರ್ಸು, ಲೈಕು, ಕಮೆಂಟ್ಸ್ಗಳೆಲ್ಲ ಕೊಟ್ಟರೆ ನಾವು ಸ್ವಲ್ಪ ಗ್ರೋತ್ ಆದರೆ ಏನಾದರೂ ಹಣ ಗಳಿಸ್ಬೋದು. ಇಲ್ಲ ನಮಗೆ ನೀವೇ ಹಣ ಕೊಟ್ಟು ಒಂದು ಸ್ವಲ್ಪ ಸಹಕಾರ ಮಾಡಿದ್ರೂ ನಾವೇನಾದರೂ ಮಾಡ್ಬೋದು. ನಮಗೂ ತುಂಬ ಸೋಷಲ್ ಸರ್ವಿಸ್ ವರ್ಕ್ಗಳು ಮಾಡ್ಕೊಳ್ತಾ ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಅದನ್ನು ನಾವೆಲ್ಲೂ ಚಿತ್ರೀಕರಣ ಮಾಡಿ ನಾವಿಂಥ ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಅಂಥದ್ದು ಮಾಡಿಲ್ಲ. ಹಾಗಾಗಿ ನಮಗೆ ಜನ ಅಷ್ಟು ಈಸಿಯಾಗಿ ನಂಬೋದು ಕಷ್ಟ. ನಮ್ಮ ಚಾನಲ್ ಬೆಳಿಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಚಾನಲ್ಗೆ ಹಣಕಾಸಿನ ಬಹಳಷ್ಟು ತೊಂದರೆ ಇದೆ ನಮ್ಮ ಹತ್ರ. ನಾವು ಖಂಡಿತವಾಗಿ ಶ್ರೀಮಂತರು ಅಂತೂ ಅಲ್ಲ, ಆಯಿತಾ? ಹಾಗಾಗಿ ನಮ್ಮ ಚಾನಲ್ನ ಬೆಳೆಸಿ ಆದಷ್ಟು ಅಲ್ಲಿ ಫಾಲೋ ಬಟನ್ ಇರುತ್ತೆ, ಆ ಫಾಲೋ ಬಟನ್ ಒತ್ತಿ ಅನ್ನೋದೇ ನನ್ನ ಆಸೆ. ನೋಡ್ಬೋದಲ್ಲ, ಎಲ್ಲ ನೋಡಿ, ಎಲ್ಲ ಒಣಗೋಗ್ಬಿಟ್ಟಿದೆ. ಎಷ್ಟು ನೀರಿರುತ್ತೆ ಎಲ್ಲ ಒಣಗೋಗಿದೆ. ಹಾಗಾಗಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.